ಧರ್ಮಪಾಲ್ ಸರ್, ಈಗ ರಾಜಕೀಯ ಮೇಲಾಟಗಳಂತೂ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಅದನ್ನ ಬಳಸ್ಕೊಳ್ತಾ ಇದೆ, ಬಿಜೆಪಿ. ಆದ್ರೆ ನಡುವಿನ ಕಾರ್ಯಕರ್ತರ ಪರಿಸ್ಥಿತಿ ಏನು ಅನ್ನೋದು ಪ್ರಶ್ನೆ ಸರ್. ಕಾನೂನಾತ್ಮಕ ಹೋರಾಟ ಅವರು ಮುಂದುವರಿಸ್ತಾನೆ ಇರಬೇಕಿನ್ನು. ಈಗ ವಿಚಾರ ಇರುವಂತದ್ದು ಡಿಸ್ಕಷನ್ಗೆ ಟಾರ್ಗೆಟ್ ಕಾನೂನು ಪ್ರಕ್ರಿಯೆನ ಅಂತ. ಇದು ಕಾನೂನು ಪ್ರಕ್ರಿಯೆ. ಈ ಕಾನೂನು ಪ್ರಕ್ರಿಯೆ ಅದು ಟಾರ್ಗೆಟ್ ಆಗಬಾರದು. ಈ ಕಾನೂನು ಪ್ರಕ್ರಿಯೆಯನ್ನ ಟಾರ್ಗೆಟ್ ಆಗಿ ತಗೊಂಡಿದ್ದಾರೆ. ಇದು ಆಡಳಿತಾತ್ಮಕವಾದಂಥ ವಿಚಾರ. ಇಲ್ಲಿ ಏನಂದರೆ ಲಾಂಗ್ ಪೆಂಡಿಂಗ್ ಕೇಸಸ್ ಏನಿದೆ, ಎಷ್ಟೆಷ್ಟು ಕೇಸುಗಳು ಬಾಕಿ ಇವೆ, ಅದನ್ನು ಇವರು ಯಾವುದೇ ಸರ್ಕಾರ ಬರಲಿ ಅದನ್ನು ಹೆಡ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಎಸ್ ಪಿಗಳು ಅಥವಾ ಏನಾಗಲಿ ಒಂದು ಟೀಮನ್ನು ರಚನೆ ಮಾಡಬೇಕು. ಒಂದು ಸ್ಟೇಷನಲ್ಲಿ 2 ಜನ 3 ಜನ ನೀವು ಹಳೆಯ ಕೇಸ್ಗಳನ್ನು ಅದನ್ನು ಕೆದಕುವಂಥ ಈ ಕೆಲಸವನ್ನು ಮಾಡಿ ಆದಷ್ಟು ಬೇಗ ನಾವು ರಿಪೋರ್ಟ್ ನಾವು ಕೊಡಬೇಕು ನಮ್ಮ ಮೇಲಾಧಿಕಾರಿಗಳಿಗೆ ಅಂತ. ಮೇಲಾಧಿಕಾರಿಗಳು ಇದರ ಮೇಲೆ ನಿಗಾ ವಹಿಸಬೇಕು. ಇದರ ಬಗ್ಗೆ ನ್ಯಾಯಾಲಯ ಕೂಡ ಏನು ಮಾಡೋಂಗಿಲ್ಲ. ಲಾಂಗ್ ಪೆಂಡಿಂಗ್ ಅಂತ ಹೇಳಿದ್ರೆ ಅಲ್ಲಿ ಬರೆದುಬಿಟ್ಟು ಅಲ್ಲಿ ಹೋಗ್ತದೆ. ಆಮೇಲೆ ಅಲ್ಲಿ ಪೆಂಡಿಂಗ್ ಹಳೆ ಕೇಸುಗಳು ನಾವು ಅಡ್ವಾನ್ಸಿಗೆ ಹಾಕಿದಾಗ ಒಬ್ಬ ಅಪರಾಧಿ ಏನು ಆರೋಪಿ ಅಲ್ಲಿ ಹೋಗಿ ನಾನು ಕೇಸು ರಿಓಪನ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಫೈಲು ಸಿಕ್ಕೋದಿಲ್ಲ. ಇದನ್ನ ಡಿಪಾರ್ಟ್ಮೆಂಟ್ ಹೆಡ್ ಏನಿದೆ ಅವರು ಅದನ್ನ ತಗೊಂಡ್ಬಿಟ್ಟು ಸರ್ಕಾರ ಯಾವುದೇ ಇರಲಿ ಬಟ್ ಅದು ಅವರ ಜವಾಬ್ದಾರಿ. ರೈಟ್. ಮಂಜು, ಮುಂದಿನ ಕಾನೂನು ಹೋರಾಟ ಇದೆ ನಿಮ್ಮದು. ನಿಮ್ಮ ಸ್ಟ್ಯಾಂಡ್ ಏನಾಗಿರುತ್ತೆ? ವಾಟ್ ನೆಕ್ಸ್ಟ್? ಲಾಸ್ಟ್ ಫೈನಲ್ ವರ್ಡ್ಸ್ ನಿಮ್ದು. ನಾವು ಈಗ ಕಾನೂನಿಗೆ ಗೌರವ ಕೊಟ್ಟು ಕೋರ್ಟಿಗೆ ಅಟೆಂಡ್ ಆಗ್ತೀವಿ. ಆದ್ರೆ ಅಬ್ದುಲ್ ರಜಾಕ್ ಅವರು ಒಂದು ಮಾತು ಹೇಳಿದ್ರು, ಏನು ಅವರು ಆಟೋ ಓಡಿಸ್ಕೊಂಡಿದ್ದಾರೆ, ಅವರಿಗೆ ಇಷ್ಟು ವರ್ಷ ಯಾರು ನೋಡ್ಕೊಂಡಿಲ್ಲ ಅಂತ. ಆದ್ರೆ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಇರ್ಬೋದು, ಪರಿವಾರದ ಕಾರ್ಯಕರ್ತರು ಇರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಇರ್ಬೋದು, ಯಾರು ಕೂಡ ಅಪೇಕ್ಷೆ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಬರಲ್ಲ ಹಿಂದೂ ಸಮಾಜ ಮತ್ತು ದೇಶ ಅಂತ ಹೇಳಿ. ಅದನ್ನ ಸ್ಪಷ್ಟವಾಗಿ ಅವರು ತಲೆಯಲ್ಲಿ ಇಟ್ಕೊಂಡ್ಲಿ. ಸಂಘದ ಪ್ರಚಾರಕರು ಅಂತ ಇರ್ತಾರೆ, ಸಂಘದ ಪ್ರಚಾರಕರು ಕೇಳ್ರಿ, ಸಂಘದ ಪ್ರಚಾರಕರು ಕೇಳ್ರಿ, ಸಂಘದ ಪ್ರಚಾರಕರು ಅಂತ ಹೇಳಿರ್ತಾರೆ. ಪೂರ್ಣ ಪ್ರಮಾಣದ ಜೀವಿತಾವಧಿ, ಪೂರ್ಣ ಪ್ರಮಾಣದಲ್ಲಿ ದೇಶ ಸಮಾಜ ಅಂತ ಹೇಳಿ ಅವರ ಜೀವನವನ್ನ ಮುಡಿಸಾಗಿರ್ತಾರೆ. 5 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸದ್ಯಕ್ಕಂತೂ ಕಾಂಗ್ರೆಸ್ನ ಈ ನಡೆ, ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಈ ನಡೆ ಬಿಜೆಪಿಗೆ ದೊಡ್ಡ ಅಸ್ತ್ರ ಕೊಟ್ಟಿದೆ. ಆದ್ರೆ ಇದರಲ್ಲಿ ನರಳೋದು ಬಹುಶಃ ಕಾರ್ಯಕರ್ತರು. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.